ಸರ್ ದಯಮಾಡಿ 1 ಲಕ್ಷ PhD ನೊಂದ ಶಿಕ್ಷಕರು ಕೊಟ್ಟಿರೋ ಉತ್ತರ ತಪ್ಪಿದೆ ಸರ್, ಅದನ್ನ ಹೇಳಿ. ನಾನು ಹೇಳೋದು ಕೇಳಿ, ನಾನೊಬ್ಬ ಸಚಿವ, ನಾನು ಏನೇ ಮೆಸೇಜ್ ನಿಮ್ಮ ಫೋನ್ ತೆಗೀರಿ, ನನ್ನ ಫೋನ್ ತೆಗಿತೀನಿ, ನಂದು ನಾನೀಗ ಬರೋಷ್ಟಿಗಿದೆ. ಇದು ಬಿಟ್ಟರೆ ಇಲ್ಲ, ಅದರಲ್ಲಿ 2 ನನ್ನ ಗ್ರೂಪ್. ಸೊ ಇರೋದು ಯಾರಾದರೂ ಕಳಿಸಿದ್ರೆ ಜವಾಬ್ದಾರಿ ಕೊಟ್ಟು ನೋಡ್ತೀನಿ. ಬಟ್ ಈಗ ನೀವು ಅದನ್ನು ರೈಟ್ಸ್ ಕಳ್ಕೊಂಡಿದ್ದೀವಿ. ಹೇಳ್ತೀನಿ, ಒಂದು ನಮಗೆ ತಿಳುವಳಿಕೆ ಮೊಬೈಲಲ್ಲಿ ನೀವು ಕಳಿಸಿದ್ರೆ ನನಗೆ ಆಗಲ್ಲ. ಆಮೇಲೆ ರಾತ್ರಿ 1 ಗಂಟೆ 2 ಗಂಟೆ ಇದು ಮನುಷ್ಯ ಅಲ್ವಾ ನಾನು? ನೀವೆಲ್ಲ ಎಜುಕೇಟೆಡ್ ಆಗಿ ಈ ಥರ ಮಾಡಿದರೆ ಸರಿ ಇಲ್ಲ. ಆಮೇಲೆ ಹಾಕ್ತೀರಾ ಅದರೊಳಗೆ ಏನಂತ ಮೊಬೈಲ್ ನಂಬರ್ ತಗೊಳ್ಳಿ ಮಿನಿಸ್ಟ್ರದ್ದು, ಒಬ್ಬೊಬ್ರು 4 ಜನರಿಗೆ ಕಳಿಸಿ. ಅದನ್ನು ನಿಜವಾಗ್ಲೂ ನೀವು ಸಾಧನೆ ಮಾಡ್ತೀರಿ ಅಂದರೆ ನಾನು ಓದ್ತಿಲ್ಲ. ನಾನು ವಿನಂತಿ ಮಾಡ್ತಾ ಇದ್ದೀನಿ, ಎಜುಕೇಟೆಡ್, ನೀವು ಬುದ್ಧಿ ಹೇಳೋರು ನೀವೇ ತಟ್ಟರಾಗ್ಬಿಟ್ರೆ. ವಿಧಾನಸೌಧದಲ್ಲಿ ಏನಂದೆ ಗೊತ್ತಾ, ಮೊನ್ನೆ ನೀವಿದ್ರ ಮೊನ್ನೆ 20 ನಿಮಿಷ ಮಾತಾಡಿದಾಗ ವಾಟ್ ಐ ಟೋಲ್ಡ್ ಏನು ಹೇಳಿದೆ? ಯಾರು ಕೇಳಿದ್ರ? ದ ಬೆಸ್ಟ್ ಟೀಚರ್ಸ್ ಆರ್ ಇನ್ ಕರ್ನಾಟಕ ಅಲ್ಲ, ಸರ್ಕಾರಿ ನಾನಲ್ಲ. ಬನ್ನಿ ಟೈಮ್ ಕೊಡ್ತೀನಿ. ಈಗ ನೆಕ್ಸ್ಟ್ ವೀಕ್ ಅಲ್ಲ, ಯಾಕಂದರೆ ಫ್ಲಡ್ ಇದೆಲ್ಲ ಇರೋದಿಲ್ಲ. ಅಂದರೆ ನೆಕ್ಸ್ಟ್ ವೀಕ್ ಕಳಿಸ್ತೀನಿ. ಎಲ್ಲೆಲ್ಲಿ ಕೂತ್ಕೊಂಡು ಮಾತುಕತೆ ಮಾಡಿ ಕರೆಕ್ಟಾಗಿ ನಾನು ಮೀಟಿಂಗ್ ಸಹಾಯ ಮಾಡಬೇಕು, ಬೇರೆಯವ್ರಿಗೆ ಸಹಾಯ ಮಾಡಬೇಕು. ಈಗ ನೀವು ಓದ್ಕೊಂಡಿರ್ತೀರಿ, ಅವರು ಓದ್ಕೊಂಡಿರ್ತಾರೆ, ಅವ್ರದ್ದು ಮನವಿ ನಾನು ನೋಡಬೇಕಾಗುತ್ತೆ. ನೋಡಿಕೊಂಡು ನಾನು ಯಾವ ರೀತಿ ನಾನು ನಿಮಗೆ ಸಹಕಾರ ಮಾಡಬೇಕು ಅಂತ ಮಾಡ್ತೀನಿ. ಐ ಟು ಸಾಲ್ವ್ ಆಲ್ ದಿ ಸಿಚುವೇಶನ್. ಬಟ್ ಇಲ್ಲ 5 ನಿಮಿಷದಿಂದ ಆಮೇಲೆ ಬರ್ತಾರೆ ಇಸ್ಕೊಳ್ರಿ. ಇದೇ ವಿಷಯ ಸದನದಲ್ಲಿ ಮಾತಾಡಿದ್ದಾರೆ. ಮತ್ತು ಬೇರೆ ಬೇರೆ ಶಾಸಕರು MLC ನಾನು ಇದು ಮಾಡೋಕ್ಕಾಗೋದಿಲ್ಲ. ನಾನು ಅದನ್ನು ಸರ್ ಸದನದಲ್ಲಿ ಕೊಟ್ಟಿರ್ತಕ್ಕಂಥ ಉತ್ತರದಲ್ಲಿ ಸ್ವಲ್ಪ ಲೋಪದ ವಿಷಯ ಇದೆ ಸರ್, ತಿದ್ದುಪಡಿ ಆಗಬೇಕು ಸರ್. ಸದನದಲ್ಲಿ ಉತ್ತರ ಕೊಟ್ಟಿದ್ದಾರೆ ಮಾತಾಡ್ತೀವಿ.